ನಮಸ್ತೆ. 15/8/2026 ಶನಿವಾರ, ಶುಕ್ಲ ಪಕ್ಷ, ಆದರೂ ವಾರ ಶನಿವಾರ. ಸೂರ್ಯೋದಯ 6:07 ಇದರಲ್ಲಿ 6:07 ಸಂಜೆ ಅಂತಂದರೆ 5:28 ತೃತೀಯ. ಇದು ತಿಥಿ. ಅದಾದ ಮೇಲೆ ಚತುರ್ಥಿ. ತೃತೀಯ ಇರುವವರೆಗೂ ಶುಭವಾಗಿರುತ್ತದೆ. ಬೆಳಿಗ್ಗೆ 6:07 ರಾತ್ರಿ 3:25 ಉತ್ತರಾ ನಕ್ಷತ್ರ ಅಥವಾ ಉತ್ತರ ಪಾಲ್ಗುಣಿ ಅಂತಂತಾರೆ. ಉತ್ತರ ಪಾಲ್ಗುಣಿ ಇರುವ ಈ ನಕ್ಷತ್ರ ಇರುವವರೆಗೂ ಇರುವ ಯೋಗವನ್ನು ನೋಡೋಣ. ಒಂದೊಂದು ನಕ್ಷತ್ರವೂ ಒಂದೊಂದು ಥರ ಯೋಗ ಕೊಡುತ್ತದೆ. ಆದರೂ ನಾವು ಕೆಲವು ವಿಷಯಗಳನ್ನ ಗಮನಿಸಲೇಬೇಕು. ಯಾವ ಒಂದು ನಕ್ಷತ್ರ ಬರುತ್ತದೋ ಆ ದಿನದಲ್ಲಿ ಬರುವಂಥ ಯೋಗಗಳನ್ನು ಖಂಡಿತವಾಗಿ ಗಮನಿಸಲೇಬೇಕು. ಇದರ ವಿಷಯದಲ್ಲಿ ನಾವು ಹೆಚ್ಚಾಗಿ ಗಮನ ಕೊಡೋಣ. ಇನ್ನೊಂದು ವಿಷಯ ಏನು ಅಂತಂದರೆ, ಎಲ್ಲ ಜಾತಕದಲ್ಲೂ ದೋಷ ಬರುತ್ತದೆ, ಎಲ್ಲ ಸಮಯಗಳಲ್ಲೂ ದೋಷ ಬರುತ್ತದೆ. ಅದು ನಾವು ಗಮನಿಸಿದ್ರೆ ಎಲ್ಲ ಇದರಲ್ಲೂ ನಷ್ಟಗಳನ್ನು ಪಾರು ಮಾಡ್ಬೋದು. ಇವತ್ತು ಉತ್ತರ ನಕ್ಷತ್ರ ಇರುವ ಸಮಯದಲ್ಲಿ ಮರಣವು ಪ್ರಾಣನಾಶವು ಇರೋದರಿಂದ ಶುಭ ದಿನವಲ್ಲ, ಅದರಲ್ಲೂ ಶನಿವಾರ. ಆಮೇಲೆ ಬರುವಂಥದ್ದು ಕೂಡ ಮರಣ ಮೃತ್ಯು. ಆದ್ದರಿಂದ ಎಚ್ಚರ. ಇವತ್ತಿನ ದಿನ ಶುಭಕರವಾಗಿಲ್ಲ. ಖಂಡಿತವಾಗಿ ಗಮನ ಕೊಡಲೇಬೇಕು, ಎಚ್ಚರವಾಗಿರಲೇಬೇಕಾಗ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆಂತಂದರೆ ದೋಷ ಜಾಸ್ತಿ ಇದೆ. ಅದರಿಂದ ಹೆಚ್ಚಾಗಿ ಇದರಲ್ಲಿ ತಲೆ ಕೆಡಿಸ್ಕೊಳ್ಳೋದೆಲ್ಲ ನಾವು ಬೇಡ. ಇದರಲ್ಲಿ ಸ್ವಲ್ಪ ನಾವು ಕೊಟ್ಟಿರುವಂಥ 100% ಎಮರ್ಜೆನ್ಸಿಗೆ ಮಾತ್ರ ಉಪಯೋಗ. ಅದನ್ನು ತಿಳ್ಕೊಳ್ಳಿ ನೀವು. ಇವತ್ತು ದಿನಪೂರ್ತಿ ಏನಾಗುತ್ತದೆ ಅಂತಂದರೆ, ಕನ್ಯಾ ರಾಶಿ ಇದೆ. ಅದರಲ್ಲೂ 6:07 9:24 ಉತ್ತರ ನಕ್ಷತ್ರ 1ನೇ ಪಾದ. ಇದು ಸಿಂಹರಾಶಿ. 9:34 ಮೇಲೆ 3:29 ಉತ್ತರ ನಕ್ಷತ್ರ 2ನೇ ಪಾದ. ಉತ್ತರ ನಕ್ಷತ್ರ 2ನೇ ಪಾದ ಕನ್ಯಾ ರಾಶಿಗೆ ಬರುತ್ತದೆ. 1ನೇ ಪಾದ ಮಾತ್ರ, ಅಂದರೆ 9:34 ಮಾತ್ರ 1ನೇ ಪಾದ. ಅದೇ ಥರ ಮಧ್ಯಾಹ್ನ 3:29 ಮೇಲೆ ರಾತ್ರಿ 9:26 ಉತ್ತರ ಪಾಲ್ಗುಣಿ ನಕ್ಷತ್ರ, ಅಂದರೆ ಉತ್ತರ ನಕ್ಷತ್ರ 3ನೇ ಪಾದ. ಆ ನಂತರ ರಾತ್ರಿ 3:25 ಉತ್ತರ ನಕ್ಷತ್ರ 4ನೇ ಪಾದ. ಇದಾದ ಮೇಲೆ ಹಸ್ತ ಬರುತ್ತದೆ. ಆದರೂ ನಾವು ಫಸ್ಟೇ ಹೇಳಿದಂತೆ ನಕ್ಷತ್ರಗಳು ದೋಷ ಬರೋದರಿಂದ ಎಚ್ಚರವಾಗಿರಿ. ಇದರಲ್ಲಿ 100% ಶುಭ ಸಮಯಗಳು ಕೊಡ್ತೀವಿ. ಆದರೆ ಅದು ಎಮರ್ಜೆನ್ಸಿಗೆ ಮಾತ್ರನೇ ಗಮನ ಇಟ್ಕೊಳ್ಳಿ. 7:50 8:19, ಮಧ್ಯಾಹ್ನ 12:26 1:56, ಮಧ್ಯಾಹ್ನ 3:34 ರಾತ್ರಿ 1:49, ಅದೇ ಥರ ರಾತ್ರಿ 3:18 ಬೆಳಗಿನ ಜಾವ 4:03, ರಾತ್ರಿ 6:09 ಅಂತಂದರೆ ಬೆಳಗಿನ ಜಾವ ಅಂತ ಇಟ್ಕೊಳ್ಳಿ. ಬೆಳಗಿನ ಜಾವ 6:09 ಮೇಲೆ ಸ್ವಲ್ಪ ಪರವಾಗಿಲ್ಲ, ಆದರೂ ಅದು ಸ್ವಲ್ಪ ಹೊತ್ತು ಮಾತ್ರನೇ. ಇವತ್ತು 100% ಕಟ್ಟ ಟೈಮು ಅಂತಂದರೆ ದುರ್ಮುಹೂರ್ತ ಇರೋದು 6:07 6:58, 6:58 7:48 ದುರ್ಮುಹೂರ್ತ, 8:21 10:23 ಮೃತ್ಯು, 9:16 10:50 ರಾಹುಕಾಲ, 10:49 12:24 ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಆ ನಂತರ ಬರೋದು ವಾರ್ಜಿಯ ಯಮಕಂಡ ಕಾಲ. ಮಧ್ಯಾಹ್ನ 1:58 3:32 ಯಮಕಂಡ ಕಾಲ. ವಿಷಕಾಲ ಇರೋದು ರಾತ್ರಿ 1:50 3:16 AM. ಬೆಳಗಿನ ಜಾವ 4:05 ಮೇಲೆ ಬೆಳಗ್ಗೆವರೆಗೂ ಮೃತ್ಯು ಇದೆ. ಗಮನ. ಹಂಗಾಗಿ ನಾವು ಹೇಳಿರುವಂಥ ಈ ಸಮಯವನ್ನು ಖಂಡಿತ ಗಮನಿಸಿ ಕೆಲವು ಎಮರ್ಜೆನ್ಸಿ ಕಾರ್ಯಗಳನ್ನು ಮಾಡಿ. ಶುಭ ಕಾರ್ಯಗಳು, ಮುಹೂರ್ತ ಕಾರ್ಯಗಳಿಗೆ ಪ್ರಯತ್ನ ಪಡೋದು ಕೂಡ ಸ್ವಲ್ಪ ಎಚ್ಚರ. ಪ್ರಯಾಣಗಳಲ್ಲಿ ಎಚ್ಚರವಾಗಿರಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.